ಶಿವನ ಇನ್ನ ಬರವಲ್ರಲ್ಲಿ ಇವರು. 1 ಗಂಟೆ ಬಸ್ ತಪ್ಪಿಸ್ಕೊಂಡ್ರಂದ್ರ ಹೊಳ್ಳೆ 4 ಗಂಟೆ ಮಟ ಬಸ್ ಇಲ್ಲ. ಒಂದಿಟ ಬರುದ ಕರೆ ಲಗೂನ ಬಂದ್ರ ಅಟ್ಟೂರು ಕೂಡ ಊಟ ಮಾಡ್ತಿದ್ದು. ಇನ್ನ ಬರಾಕ್ ತಯಾರಿಲ್ಲ ನೋಡ್ದ. ಅಯ್ಯೋ ನನ್ ತಲೆ ನೋಡ್ದ, ನಮ್ ಸಾವಿತ್ರಿ ಯಾಕ ಬಸ್ಸಿಗೆ ಬರ್ತಾಳು? ಅವು ಕಡೆ ಈಗ ಹೊಸ ಕಾರ್ ಗಾಡಿ ಐತಂತ ಕಲ್ಲವಕ್ಕ ಹೇಳಕತ್ತಿದ್ಲ. ಕಾರ್ ಗಾಡಿ ತಗೊಂಡ ಗಂಡ ಹೆಂಡತಿ ಮಕ್ಕಳು ಎಲ್ಲಾರು ಜಮ್ಮಂತ ಕಾರ್ನ್ಯಾಗ ಬರ್ತಾರವ. ಅಡಿಗೆಗಂತೂ ಎಲ್ಲ ಸಜ್ಜು ಮಾಡಿ ಇಟ್ಟದ್ದಾಗೈತಿ. ಇನ್ನೇನ ಗಿರ್ಜಕ್ಕ ಹಪ್ಪಳ ಕರಿಬೇಕು, ಒಂದಿಟ್ಟು ಮೊಸರುಗಾಯಿ ಕರಿ ಅಂತ ಅಷ್ಟು ಹೇಳಿ ಬಂದನು. ಕರಿಯಾಕತ್ತಾಳೋ ಏನ್ ಮಾಡಕತ್ತಾಳೋ? ನನ್ನ ಮಗಳಿಗೆ ನಾ ಮಾಡು ಬ್ಯಾಳಿ ಕಡುಬು ಒಡಿ ಅಂದ್ರೆ ಬಹಳ ಇಷ್ಟ. ಸಣ್ಣಂದಿರ್ತ ಒಂದು ಬುಟ್ಟಿ ತುಂಬ ಕಡುಬು ಒಡಿ ಮಾಡಿಟ್ರೇನು ನನ್ನ ಮಕ್ಕಳು ಅಡ್ಡಾಡ್ಕೋಂತ ತಿಂದ ಸಂಜೆ ನೂರಿಗೆ ಬುಟ್ಟಿನ ಖಾಲಿ ಮಾಡ್ತಿದ್ದು. ತಿನ್ನು ಮಕ್ಕಳಿದ್ದ ಮನ್ಯಾಗ ಏನು ಅಡಿಗೆ ಮಾಡಿದ್ರೂ ಕೇಡಾಗೋದಿಲ್ರಿ. ಅದ ಮಕ್ಕಳು ದೊಡ್ಡ ಆದ್ಮ್ಯಾಗ ಮುಗಿದು ಹೋತ್. ಈಗಿನ ಮಕ್ಕಳು ಅದಾವ, ಒಂದು ಶಿವಿ ತಿನ್ನಂಗಿಲ್ಲ, ಏನಿಲ್ಲ. ತಿಂದ್ರೆ ಅವ ಕುರ್ಕುರೆ ತಿಂತಾವು, ಇಲ್ಲ ಖಾರದ್ದು ಏನಾರ ಮಾಡ್ರೆ ಅವನ್ ತಿಂತಾವು. ಇಲ್ದ್ರ ಮೊದ್ಲಿನಂಗ ಕಡುಬು ಹೋಳ್ಗಿ ಎಲ್ಲ ಉಣ್ಣು ಮಕ್ಕಳು ಕಮ್ಮ. ಅದು ಈ ಸಲ ಇವ ಓಡ್ಯಾಡಿ ಕಾಲ ನೋಸಕತ್ತು ನಾನು. ಐ ಕೈಕಾಲು ತೊಳ್ಕೊಳಕ ಬಕೀಟ ನೀರನ್ನು ತುಂಬೇ ಇಟ್ಟಿಲ್ಲ ಗಿರ್ಜಕ್ಕ. ಎಲ್ಲ ಹೇಳೇ ಮಾಡಿಸ್ಬೇಕು ನೋಡ್ ನನ್ನ ಬಾಳೆ. ಒಂದರ ಕೆಲಸ ಜವಾಬ್ದಾರಿ ತಗೊಂಡ ನಾ ಏನು ಹೇಳಂಗ ಮಾಡ್ಯಾಳು ಅಂದಂಗ ಎಲ್ಲ ಕೆಲಸನೂ ಅದನ್ನ ಮಾಡ್ಗಿರ್ಜಕ್ಕ ಇದನ್ನ ಮಾಡ್ಗಿರ್ಜಕ್ಕ ಅಂತ ಹೇಳಿ ಒತ್ತಿ ಹೇಳಿದಾಗಟ್ಟ ಮಾಡುದು. ಏ ಗಿರ್ಜಕ್ಕ, ಇಲ್ಲಿ ಬಾಗಿಲಾಗ 1-2 ಸರಿಗೆ 1 ಬಕೆಟ್ ನೀರು ತಂದಿಡವ. ಬಿಸ್ಲಾಗ ಬರ್ತಾರು, ಅವ್ರಿಗೆ ಬಂದ್ ಕೂಡ್ಲೆ ಕೈಕಾಲಿಗೆ ನೀರು ಕೊಡಕ್ ಬೇಡನ. ಅತ್ತ 1-2 ಟವಲ್ ತಗೊಂಡ್ ಬಾ. ಹ್ಞೂನ್ರಿ ಅತ್ತಿರಿ. ಅಲ್ಲ ಇವ್ರ ಏನು ಕಾರ್ ಗಾಡಿ ತಗೊಂಡ್ ಬರಾಕ ಎಷ್ಟೊತ್ತು ಬೇಕಾಗಿರ್ಬೇಕು ಇವ್ರಿಗೆ? ಒಂದು ಮುಂಜಾನೆಯಿಂದ ದಾರಿ ನೋಡಕತ್ತನು. ನಮ್ಮವ್ವ ಬಾ ದಿವ್ಸದ ಮೇಲೆ ತವ್ರ ಮನೆಗೆ ಹೊಂಟನು, ದಾರಿ ನೋಡ್ತಿರ್ತಾಳು ಮನ್ಯಾಗ ಅನ್ನೋದು ಅರು ಬೇಡ ನನ್ನ ಮಗಳಿಗೆ. ಮುಂಜಾನೆಯಿಂದ ಆಗ ಬರ್ತಾರ ಈಗ ಬರ್ತಾರ ಅಂತ ಹೇಳಿ ಕಾಯಾಕತ್ತನ್ವ. ಅದು ಹೋಗ್ಲಿ, ನಿನ್ನೆ ರಾತ್ರಿ ಚಂದಗೆ ನಿದ್ದೆ ಸುಧಾ ಹತ್ತಿಲ್ಲ ನನಗೆ. ನನ್ನ ಮಗಳು ಹಳೆ ಮೊಮ್ಮಕ್ಕಳು ಬರ್ತಾವಂತ ಹೇಳಿ ಇವ್ರು ನೋಡ್ರ ಈ ಎಳೆ ಆದ್ರೂ ಬರುವಾರಿನ್ನ. ಕಾರ್ ಗಾಡಿ ಸಪ್ಲಾತ ಬಂದ ಬಿಟ್ಲ ನನ್ನ ಮಗಳ. ಸಾವಿತ್ರಿ ಬರ್ರಿವಾ, ಈಗ ಬನ್ರಿ, ಬರ್ರಿ ಇವತ್ ಬರ್ರಿ. ಈಗಿನ್ನ ನೀರ ತಂದಿಲ್ಲಲ್ಲ. ಏ ಗಿರ್ಜಕ್ಕ, ಸಾವಿತ್ರಿ ಇದು ಬಂದ್ರು, ಲಘುನ ನೀರ್ ತಗೊಂಡ್ ಬಾ. ಎಷ್ಟೊತ್ತು ಮಾಡ್ತಿ? ಬರ್ರಿವಾ ಬಾಯವ್ವ. ನಿಮ್ಮ ವೈನಿ ಇನ್ನ ಒಳಗ ಕುಂತ ನೋಡ್ದ, ನೀರ್ ತಗೊಂಡ್ ಬಾ ಅಂದ್ರ ಬರ್ರಿ ದಾಟ್ ಬರ್ರಿ ಒಳಗ್. ಸಾವಿತ್ರಿ ಬರ್ರಿವಾ, ದಾಟಿ ಒಳಗ್ ಬರ್ರಿ. ತಮ್ಮ ಆರಾಮದೇರಿ? ಅಯ್ಯವ್ವ ಮುಂಜಾನಿಂದ ದಾರಿ ನೋಡಕತ್ತನ್ವ. ಏನು ಇಟ್ಟೊತ್ ಮಾಡ್ರಿ ನೀವು? ಲಘುನ ಬರ್ಬೇಕೋ ಬೇಡ? ಬಿಸಿಲು ಇರೋದ್ರಾಗ ಬಂದ ಊರಾಗಿರ್ಬೇಕು. ಅದನ್ನ ಬಿಟ್ಕೊಟ್ಟ ಈ ಎಳೆ ಮಾಡಿ ಬರುದು ನೀವ? ಇನ್ನ ನೀರ ತಂದಿಲ್ಲ ನೋಡಿಕಿದ. ಗಿರ್ಜಕ್ಕ, ಏ ಗಿರ್ಜಕ್ಕ. ಅಯ್ಯ ಅತ್ತಿಯರು ಮಕ್ಕೊಂದಲ್ಲೇ ಬಡಬಡಿಸಾಕತ್ತಾರನ? ಸಾವಿತ್ರಿ ಬಾಯವ ಇಲ್ಲಿ ಕುಂದ್ರ. ಅತ್ತಿರಿ ಅಯ್ಯ ಹನಿ ಯಾನ ಮನೆ ಸುಡಕತ್ತಲ್ಲ. ಪಾಪ ಜ್ವರಾನು ಬಂದಾವು. ಜ್ವರ ಎಲ್ಲ ಕೂಡೇನ ಬಡಬಡಿಸಾಕತ್ತಾರ ಕಾಂತತಿ. ಅತ್ತಿರಿ ಗಿರ್ಜಕ್ಕ ಲಘುನ ಹೋಗುವ, ಶರ್ಬತ್ ಮಾಡ್ಕೊಂಬರೋಗು. ಅತ್ತಿರಿ ಎತ್ತರ ಆಗ್ರಿ ನೀವ. ನಾ ಇಲ್ಲಕ್ ಬನ್ನಿ. ಅತ್ತಿರಿ ನೀವ್ ಇಲ್ಲೇ ಮಕ್ಕೊಂಡಿದ್ರಲ್ರಿ? ಸರಿ ಅವ ಅಲ್ಲಿ ನಡ್ಮನ್ಯಾಗ ಸಾವಿತ್ರಿ ಅದು ಕುಂತಾರು. ನಾನ್ ತಲೆಗೆ ಏನಾತು ಈ ಸಲ ಯಾಕೋ ಭಾಳ ಮರವಿನ ಕೈಲಿ ಹೆಚ್ಚಾಗೈತ್ ಗಿರ್ಜಕ್ಕ ನನಗ. ಮೊದಲ ಡಾಕ್ಟರ್ ಸಾಹೇಬ್ರ ಕಡೆ ತೋರಿಸ್ಕೊಂಬರ್ಬೇಕವ. ಅಲ್ಲಿ ನನ್ನ ಮಗಳು ಬಂದಾಳು, ನಡ್ಮನ್ಯಾಗ ಕುಂತನು. ಯಾವಾಗ ಎದ್ದು ಇಲ್ಲಿ ಬಂದು ಮಕ್ಕೊಂಡನ ನೋಡೋದ. ನಡಿವ ನಡಿ, ಆಕಿಗೆ ಶರ್ಬತ್ ಮಾಡಿ ಕೊಟ್ಟೆನ. ಅತ್ತಿರಿ ನೀವು ಮೊದಲು ಸಮಾಧಾನ ಮಾಡ್ಕೊರಿ. ನೀವು ಮುಂಜಾನೆಯಿಂದ ಅಲ್ಲೇ ಸಂಘದ ಮೀಟಿಂಗ್ ಹೋಗಿ ಬಂದಾಗಿಂದನು ಇಲ್ಲೇ ಮಕ್ಕೊಂಡೇರಿ. ಮಗಳು ಯಾರು ಬಂದಿಲ್ರಿ ಅತ್ತಿರಿ ಮನೆಗ್ರಿ. ಅಯ್ಯ ನೀನ್ ಚಂದ ಮಾಡ್ಲಿ, ನಿನಗ ನನ್ನ ಜೋಡಿ ಕಾಮಿಡಿ ಮಾಡಕ ಬೇರೆ ಟೈಮ ಸಿಗಲ್ಲನ. ನನ್ನ ಮಗಳು ಹೊಳೆ ಅಲ್ಲಿ ನಡಮನ್ಯಾಗ ಕುಂತಾರು, ಇಟ್ಟೋತಾನ ಅವ್ರಿಂಬಲ್ಲಿ ಮಾತಾಡ್ಕೊಂತ ಕುಂತನು. ಅದ್ಯಾ ಲಕ್ಷದಾಗ ಇಲ್ಲಿ ಅದ್ದು ಏನಾರ ಹುಡ್ಕಾಕದು ಬಂದಿರ್ಬೇಕ. ಹಾಳಾದ್ ಮರು ಒಂದು ಹೆಚ್ಚಾಗೈತಲ್ಲ, ಹಂಗ ಹುಡುಕ್ತಾರ ಇಲ್ಲೇ ಮಕ್ಕೊಂಡಿರ್ಬೇಕು. ಬಾ ಮಾಡಿ ಅವ್ರಿಗೆ ಶರ್ಬತ್ ಮಾಡಿ ಕೊಡೋಗವ. ಭಾಳ ತಾತ ನಡಿ ಹೋಗು ನಡಿ. ಅತ್ತಿರಿ ಮೊದಲು ನೀವು ಸಮಾಧಾನ ಮಾಡ್ಕೊರಿ. ನಿಮಗ ಏನೋ ತಲೆ ಚಿಂತೆ ಇಟ್ಕೊಂಡ್ಕಾರ ಮಕ್ಕೊಂಡ್ ಬಿಟ್ಟೇರಿ. ಅಲ್ಲೇ ಜ್ವರ ಬಂದಾವ್ರಿ. ಜ್ವರದ ಇದ್ರೊಳಗ ನೀವು ಬಡಬಡಿಸಕತ್ತೀರಿ. ಏನೋ ಕನಸು ಬಿದ್ದಿರ್ಬೋದು, ಅದನ್ನ ನೀವು ಕರೆ ಅಂತ ತಿಳ್ಕೊಂಡ್ಬಿಟ್ಟೇರಿ. ಅತ್ತೀರಿ ನೋಡ್ರಿ ಯಾರೂ ಬಂದಿಲ್ಲ. ನೀವು ಅನ್ಕೊಂಡಿರೋದು ಯಾವುದೂ ಕರೆ ಇಲ್ರಿ. ಇಷ್ಟೊತ್ತನ ನೀವು ನೋಡಿದ್ದು ಬರೀ ಕನಸ್ರಿ ಅತ್ತೀರಿ. ಏನು ಕನಸ? ಎಂದು ಇಲ್ಲದ ಕನಸು ಇವತ್ತ್ಯಾಕೆ ಬೀಳ್ಬೇಕು ನನಗ? ಇಲ್ಲ ನನಗೇನೋ ನೀನ ಸುಳ್ಳು ಹೇಳಕತ್ತಿ ಅನ್ಸಕತ್ತತಿ. ನನ್ನ ಮಗಳು ಬಂದಾಳ, ಅಲ್ಲಿ ನಡ್ಮನೆ ಕುಂತಾಳು. ನಾ ಬೇಟೆಕ್ಕನು. ಸರಿ ನಿನ್ನ ಮಾತು ಕೇಳಿರ ನನ್ನ ತಲೆ ಕೆಡ್ತತಿ. ಅತ್ತಿರಿ ನೀವು ಕನಸು ಕಾಣಕತ್ತೀರ ಅನ್ನೋದನ್ನ ನೀವು ನಂಬಬೇಕ್ರಿ. ನಮ್ಮ ಮನೆಗೆ ಯಾರೂ ಬಂದಿಲ್ಲ ಅನ್ನೋದನ್ನು ನೀವು ನಂಬಬೇಕ್ರಿ. ಅತ್ತಿರಿ ನೀವು ಇಷ್ಟೊತ್ತನ ಕಂಡದ್ದು ಕನಸ್ರಿ, ನಿಜವಾಗಿ ಯಾರೂ ಬಂದಿಲ್ರಿ.
ನೋಡ್ರಿ ನಿಮಗೆ ಜ್ವರ ಭಾಳ ಅದಾವು. ನೀವು ಹಿಂಗೆ ಮುಖ ಮಾಡ್ಕೊಂಡು ಕುಂತ್ರೆ ನನಗಂತೂ ನೋಡೋಕ್ಕಾಗೋದಿಲ್ಲ. ನೀವು ಒಂದಿಟ ಈಗ ಚಹಾ ಮಾಡ್ಕೊಂಡು ಬರ್ತೇನೋ, ಕುಡ್ದ ಆರಾಮ್ ತಗೋರಿ. ನಾ ಹೋಗಿ ಡಾಕ್ಟರ್ ಸಾಹೇಬ್ರನ್ನ ಕರ್ಕೊಂಡು ಬರ್ತೇನಂತ್ರಿ. ಹಿಂಗಂದಿ ಆತ್ ಬಿಡುವ. ನಾ ಇಟ್ಟತನ ಕಂಡದ್ದು ಕನಸಂತ ಗೊತ್ತಾತ್ ನನಗೆ. ನೀ ಇಷ್ಟೆಲ್ಲ ಹೇಳಿದ ಮೇಲೂ ನಂಬಬೇಕಲ್ಲ. ಅಯ್ಯೋ ಎಷ್ಟು ಚಂದ ಇತ್ತಲ್ಲ ಕನಸು. ಆ ಕನಸು ನನ್ನ ಜೀವನದಾಗ ಕನಸಾಗೆ ಉಳಿತೈತೇನೋ ಅನ್ಸಕತ್ ಬಿಟ್ಟತಿ. ಅತ್ತೀರಿ, ನಿಮಗೆ ಬುದ್ಧಿ ಹೇಳುವಷ್ಟು ನಾ ದೊಡ್ಡಕ್ಕೆಲ್ಲ. ಆದರೂ ಹಗಲು ಕಳೆದ್ಮ್ಯಾಗ ರಾತ್ರಿ, ರಾತ್ರಿ ಕಳೆದ್ಮೇಲೆ ಹಗಲು ಬಂದ ಬರ್ತದಂತ್ರಿ. ಹಂಗ ನಮ್ಮ ಜೀವನದಾಗನು ಈಗ ಒಂದು ಕತ್ಲೆ ಐತಿ. ಇದು ಕಳೆದ್ಮೇಲೆ ಬೆಳಕು ಬರಬೇಕಲ್ರಿ. ಈ ಮನೆ ಮಗಳು, ಈ ಮನೆ ಆಳೆ, ಈ ಮನೆ ಮೊಮ್ಮಕ್ಕಳು ಈ ಮನೆಗೆ ಸೇರ್ತಾರ್ರಿ ಇಂದಲ್ಲ ನಾಳೆ. ನೀವೇನು ಚಿಂತೆ ಮಾಡಬೇಡ್ರಿ. ಹೆಂಗೆ ಸೇರ್ತಾರೋ ಯಾರೋ ಮಾಡಿದ ಸ್ವಾರ್ಥದ ಕೆಲ್ಸಕ್ಕೆ ಮೋಸಕ್ಕೆ ನಾವು ಬಲಿಯಾದೀವಿ. ನನ್ನ ಮಗಳು ಈ ಮನೆ ಬಿಟ್ಟು ಹೋಗುವಂಗಾತ. ನಿಮ್ಮ ಮಾವಗ ಆಕಿ ಮ್ಯಾಗ ಸಿಟ್ಟು ಬಂದತಿ. ಈಗ ನಿಮ್ಮ ಮಾವ ಆಕಿನ ಮನೆಗೆ ಸೇರಿಸ್ಕೊತಾರನ? ನೋಡ್ರಿ ಅತ್ತೀರಿ, ಯಾವುದು ಶಾಶ್ವತ ಅಲ್ರಿ. ಎಂಥ ಮನುಷ್ಯ ಆದ್ರೂ ಕೋಪ ತಾಪ ಜಗಳ ಅನ್ನೋದನ್ನ ಸ್ವಲ್ಪ ದಿನಕ್ಕೆ ಮರೆಯಬೇಕ್ರಿ. ಮಾವಾರನು ಮರಿತಾರೋ, ಮರತ ಅಂಟಿಯರ್ನ ಮನೆಗೆ ಕರ್ಕೋತಾರ್ರಿ. ನೀವೇನು ಚಿಂತೆ ಮಾಡಬೇಡ್ರಿ. ಆ ಚಲೋ ದಿನಗಳನ್ನು ನಮ್ಮ ಜೀವನದಾಗ ಬಂದೇ ಬರ್ತಾವ್ರಿ. ಇಲ್ಲವಾ ಗಿರ್ಜಕ್ಕ, ಇಲ್ಲ. ನಿಮ್ಮ ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ. ನನ್ನ ಮಗಳು ಒಂದ್ಸಲ 2 ಸಲ ತಪ್ಪು ಮಾಡಿದ್ರೆ ಕರ್ಕೊಂಡಿದ್ರು. ಗೊತ್ತೈತಿಲ್ಲೋ ನಿನಗೆ? ಇದು 3ನೇ ಸಲ ಅವ್ರು ಹಿಂಗೆ ಮಾಡೋದು. ಇನ್ನೂ ಇವ್ರಿಗೆ ಕ್ಷಮಿಸಿ ಅವ್ರನ್ನ ಮನೆಯೊಳಗೆ ಕರ್ಕೋತಾರ ಅನ್ನೋದು ನನಗಂತೂ ನಂಬಿಕೆ ಇಲ್ಲ. ಇರ್ಲಿ ಬಿಡ್ರಿ ಅತ್ತೀರಿ, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದನ, ನಡೆಯೋ ಮನುಷ್ಯ ಎಡೆಯು ಬೀಳೋದನ. ಅವರು ಏನೋ ಒಂದಿದ್ರೊಳಗೆ ತಪ್ಪು ಮಾಡಿದಾರ್ರಿ. ಅದನ್ನ ಎಲ್ಲಾನು ಮುಂದೆ ನೆನೆಸ್ಕೊಂತ ಕುಂತ್ರೆ ಏನು ಮಾಡಿದ್ರಿ? ಆದದ್ದನ್ನೆಲ್ಲ ಮರೆತ ಎಲ್ಲರೂ ಒಂದಾಗಿ ಚಂದಾಗಿ ಇರ್ಬೇಕನ್ನೋದು ನಮಗೂ ಭಾಳ ಆಸೆ ಐತ್ರಿ. ಮಾವಾರಿಗೆ ಹೆಂಗಾರ ಮಾಡಿ ಒಪ್ಪಿಸಿ ಅವ್ರನ್ನ ಈ ಸಲ ಜಾತ್ರೆಗೆ ಬರುವಂಗೆ ಮಾಡೋಂತ ಕೊರಿಯತ್ತೀರಿ. ಅಯ್ಯೋ ಬೇಡವಾ ಗಿರ್ಜಕ್ಕ, ಬೇಡ. ನಿಮ್ಮ ಅವನ ಸಿಟ್ಟು ನಿನಗೆ ಗೊತ್ತಿಲ್ಲ. ಬೇಡ, ಎಲ್ಲಿ ಉಸ ಬರೀ ದೇವ್ರ ಕೆಲಸ. ಊರಾಗ ಜಾತ್ರೆ ನಡೆದೈತಿ. ನಾವು ಮನ್ಯಾಗ ಜಗಳ ಹೂಡಿ ವಿಘ್ನ ಹೂಡೋದು ಬೇಡ. ಅತ್ತೀರಿ, ಅದನ್ನೆಲ್ಲ ಆಮೇಲೆ ವಿಚಾರ ಮಾಡೋಣಂತ. ಮೊದಲ ನೀವು ಮಕ್ಕೋರಿ, ನಾ ಚಹಾ ಮಾಡ್ಕೊಂಬರ್ತೇನೋ. ಚಹಾ ಕುಡಿದ ಮೊದಲ ಡಾಕ್ಟ್ರನ್ನ ಕರ್ಕೊಂಬರ್ತೇನ್ರಿ ನಾನು. ಮುಂದಿಂದು ಮತ್ತೆ ಮಾತಾಡೋಣಂತ್ರಿ. ಅಯ್ಯೋ ಏನೋ ಒಂದಿಟ್ಟು ಮೈ ಸುಡಾತತಿ. ಇದಕ್ಕೆಲ್ಲ ಯಾಕೆ ಡಾಕ್ಟ್ರು ಗಿಟ್ರು ಬಿಡಗಿರ್ಜಕ್ಕ? ಒಂದು ಕಪ್ ಚಹಾ ಮಾಡಿಕೊಡು. ಇಲ್ಲೇ ಶಟ್ರ ಅಂಗಡಿಯಾಗ ಹೋಗಿ ಒಂದು ಗುಳಿಗೆ ತಂದು ಕೊಟ್ಬಿಡು. ಅದನ್ನ ತೊಗೊಂಡ ಮಕ್ಕೊಂಡ್ಬಿಡ್ತಾನು. ಬೆಳಿಗ್ಗೆ ಅಂದ್ರೆ ಆರಾಮಾಗ್ತತಿ. ಏನು ಬೇಡ್ರಿ ಅತ್ತೀರಿ, ನಾ ಹೋಗಿ ಡಾಕ್ಟರ್ ಸಾಹೇಬ್ರನ್ನ ಕರ್ಕೊಂಬರ್ತೇನೋ. ನೋಡ್ರಿ ಇಲ್ಲಿ ಮುಖ ಹೆಂಗಾಗೈತಿ, ಎಲ್ಲ ಬಾಡಿ ಹೋಗೈತ್ರಿ ಮುಖ. ಅವ್ರು ಒಂದು ಬಂದ ಇಂಜೆಕ್ಷನ್ ಮಾಡ್ರಂದ್ರೆ ಆರಾಮಾಕತ್ರಿ. ನೀವು ಮಕ್ಕೋರಿ. ಅಯ್ಯೋ ಬೇಡವಾ ಗಿರ್ಜಕ್ಕ, ನನ್ನ ಮಾತು ಕೇಳಿಲ್ಲ ಅತ್ತೀರಿ. ಇದೊಂದು ವಿಷಯದಾಗ ನಾ ಮಾತ್ರ ನಿಮ್ಮ ಮಾತು ಕೇಳಲ್ಲ ನೋಡ್ರಿ. ನೀವೇ ನನ್ನ ಮಾತು ಕೇಳ್ಬೇಕ್ರಿ. ಈಗ ಚಹಾ ಮಾಡ್ಕೊಂಡು ಬರ್ತಾನೋ, ಕುಡಿದ ಕಾರ್ ಮಕ್ಕೋರಿ ನೀವು. ನಾ ಹೋಗಿ ಡಾಕ್ಟರ್ ಸಾಹೇಬ್ರನ್ನ ಕರ್ಕೊಂಬರ್ತೇನ್ರಿ. ಅಯ್ಯೋ ಹೇಳಿರಿ ಕೇಳೋದಿಲ್ಲವಾ ನೀ? ಆತ್ ಹೆಂಗೆ ತೀತೋ ಹಂಗೆ ಮಾಡತ್ತಾಯಿ. ಅಮ್ಮ ನಿನ್ನೆದೆಯಾಳದಲ್ಲಿ ತಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನೆದೆಯಾಳದಲ್ಲಿ ತಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲಲ್ಲಿ ನೀ ಕರುಳ ಬಳ್ಳಿ ಒಡಮೂಡುತ್ತಿರುವ ತಾಯಿ, ಬಿಡದ ಭುವಿಯ ಮಾಯೆ. ತಾಯಿ ಪ್ರೀತಿ ಅಂದ್ರೆ ಹೆಂಗಿರ್ತೈತೆ ನೋಡ್ರಿ. ಪ್ರತಿ ಸಲನೂ ಹಿಂಗಾರಿ. ತಮ್ಮ ಮಗಳ ನೆನಪಾದ ಸರ್ತಿಕೊಮ್ಮೆ ಅತ್ತೆಯರಿಗೆ ಆರಾಮನೆ ಉಳಿದಿಲ್ರಿ. ಅಷ್ಟೆಲ್ಲ ಚಿಂತೆ ಮಾಡ್ಕೊಂತ ಮನಸ್ನ್ಯಾಗ ಕೊರಗ್ತಿರ್ತಾರ್ರಿ. ಆದ್ರೆ ಹೊರಗಡೆ ತೋರಿಸ್ಕೊಳ್ಳೋಂಗಿಲ್ಲ. ತಮ್ಮ ಮನಸ್ನ್ಯಾಗ ಕೊರಿಗೆ ಅವ್ರಿಗೆ ಆರಾಮಿಲ್ದಂಗೆ ಆಗಿಬಿಡತೈತ್ರಿ. ಈಗೀಗಂತೂ ಅವ್ರಿಗೂ ವಯಸ್ಸಾತಲ್ರಿ. ಇನ್ನೂ ಎಷ್ಟು ದಿನ ಅಂತ ಇದನ್ನೆಲ್ಲ ತಡ್ಕೋತಾರ ಅವ್ರಾರ ಹೇಳ್ರಿ. ಹೆಂಗಾರ ಮಾಡಿ 2 ಸಂಸಾರಗಳನ್ನ ಒಂದು ಮಾಡಕಬೇಕು. ಏನು ಮಾಡೋದು ಅಂತ ಅರ್ಥ ಆಗತ್ರಿ. ಏನು ಹೆಂಗೆ ಇವರಿಬ್ರು ಎಲ್ಲಾನು ಮರೆತಕಾರ 2 ಸಂಸಾರದವ್ರು ಒಂದು ಅಕ್ಕಾರೋ? ನನಗಂತೂ ಒಂದು ತಿಳಿದಂಗಾಗೈತಿ. ನಮ್ಮ ಮಾವಾರಿಗೆ ಏನರ ಹೇಳ್ಬೇಕಂದ್ರೆ ನಮಗಂತೂ ಧೈರ್ಯನೇ ಆಗಂಗಿಲ್ರಿ. ಅವ್ರನ್ನ ನೋಡಿರ, ಅವ್ರ ಸಿಟ್ಟು ನೋಡಿರ ನಮ್ಗೆ ಹೆದರಿಕೆ ಬರ್ತೈತಿ. ಏನು ಮಾಡ್ಬೇಕಂತ ಅರ್ಥನ ಆವತ್ತು. ನೋಡೋಣ್ರಿ ಎಲ್ಲಿಗೆ ಬರ್ತೈತಿ ಕತೆ ಅಂತ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.